ಇಲ್ಲಿ ನೋಡಿ, ಮರದ ಮೇಲೆ ನಮಗೆ ತಿಳಿಯದಂತೆ ನೈಸರ್ಗಿಕವಾಗಿ ಎಷ್ಟೊಂದು ಬಾಳೆಹಣ್ಣುಗಳು ಆಗಿತ್ತು ಎಂದು. ಇವತ್ ಮುಂಜಾನೆ ತೋಟದಲ್ಲಿ ಅಡಿಕೆಯನ್ನು ಆರಿಸುವಾಗ ಮಂಗ ತಿಂದ ಕೆಲ ಬಾಳೆಹಣ್ಣಿನ ಸಿಪ್ಪೆಗಳು ಕಂಡವು. ತಲೆಯನ್ನೆತ್ತಿ ಮೇಲೆ ನೋಡಿದಾಗ ಬಾಳೆ ಮರದ ಮೇಲೆಯೇ ಕೊನೆ ಹಣ್ಣಾದ ಅನುಮಾನ ಬರತೊಡಗಿತು. ಕೂಡಲೇ ಆ ಬಾಳೆ ಕೊನೆಯನ್ನು ಸುರಕ್ಷಿತವಾಗಿ ಇಳಿಸಲು ಈ ರೀತಿಯ ಸಣ್ಣ ಮೆಟ್ಟಿಲುಗಳನ್ನು ಕೊರೆದು ಮರವನ್ನೇರಿ ಮರದ ಮೇಲ್ಭಾಗದಲ್ಲಿ ಈ ರೀತಿ ಸ್ವಲ್ಪ ಮಾತ್ರವೇ ಕಡಿದು ಮರವು ನೆಲಕ್ಕೆ ಉರುಳದಂತೆ ಎಚ್ಚರಿಕೆಯನ್ನು ವಹಿಸಿ ಕೊನೆಯನ್ನು ಸುರಕ್ಷಿತವಾಗಿ ಇಳಿಸಿ ಕತ್ತರಿಸಿ ತೆಗೆದೆನು. ನೋಡಿ, ಮಂಗನ ಕಣ್ತಪ್ಪಿಸಲು ಬಾಳೆ ಕೊನೆಗೆ ಈ ರೀತಿ ಚೀಲ ಹಾಕಾಗಿತ್ತು. ಆದ್ರೆ ಈಗ ನಮಗೆ ತಿಳಿಯದಂತೆ ಸಂಪೂರ್ಣ ಕೊನೆ ಈ ರೀತಿ ಹಣ್ಣಾಗ್ಬಿಟ್ಟಿದೆ. ಕೊನೆಯನ್ನು ನಿಧಾನವಾಗಿ ಇಳಿಸಿದ್ರು ಸಹ ಗಳಿತ ಹಣ್ಣುಗಳು ಕೊನೆಯಿಂದ ಸಂಪೂರ್ಣವಾಗಿ ಉದುರಿ ಹೋಗಿದ್ದವು. ಅಮ್ಮನ ಸಹಾಯದಿಂದ ಒಂದು ಬುಟ್ಟಿಯಲ್ಲಿ ಚೀಲದಿಂದ ಈ ಎಲ್ಲಾ ಹಣ್ಣುಗಳನ್ನು ಸುರುತ್ತಾ ಇದ್ದೇನೆ ನೋಡಿ. ಆ ಮುಂಜಾನೆಯಿಂದಲೇ ಅಡಿಕೆಯನ್ನು ಹೆಕ್ಕಿ ಹೆಕ್ಕಿ ಹಸಿವಾಗಿದ್ದ ನಮಗೆ ಈ ನೈಸರ್ಗಿಕವಾಗಿ ಮರದಲ್ಲಿಯೇ ಗಳಿತ ರುಚಿಕರ ಹಣ್ಣುಗಳು ಸಿಕ್ಕಾಗ ಒಂದೆರಡು ಹಣ್ಣುಗಳನ್ನು ಅಲ್ಲಿಯೇ ತಿಂದು ಖುಷಿಪಟ್ಟು ಹಸಿವನ್ನು ಸಹ ನೀಗಿಸಿಕೊಂಡೆವು. ಕರಿಬಾಳೆ ಹಣ್ಣು ತಿನ್ನಲು ತುಂಬಾ ರುಚಿಕರ ಸಹ ಆಗಿರುತ್ತದೆ. ಈ ಎಲ್ಲ ಬಾಳೆಹಣ್ಣುಗಳನ್ನು ಮನೆಗೆ ತೆಗೆದುಕೊಂಡು ಹೊರಟೆ. ಮನೆಗೆ ಬರೋಷ್ಟ್ರಲ್ಲಿ ಚಳಿಗಾಲದ ಬೆಳಗಿನ ಬಿಸಿಲು ಸಹ ಬಂದಿತ್ತು. ಹೀಗೆ ಚಳಿಗಾಲದ ಮುಂಜಾನೆ ಸಮಯ ತೋಟದಿಂದ ಮನೆಗೆ ತಂದಂತಹ ಈ ತಂಪಾದ ಬಾಳೆಹಣ್ಣನ್ನು ಸ್ವಚ್ಛಗೊಳಿಸಿ ಅಕ್ಕಪಕ್ಕದವರಿಗೆ ಹಾಗೆ ಮನೆಗೆ ಅಂದು ಕೊನೆ ಕೊಯ್ಯುವ ಕೆಲಸಕ್ಕಾಗಿ ಬಂದಂತಹ ಎಲ್ಲರಿಗೂ ಸಹ ನೀಡಿ ನಾವು ಸಹ ಖುಷಿಯಾಗಿ ಈ ರುಚಿಕರ ಬಾಳೆಹಣ್ಣನ್ನು ಸವಿದು ತಿಂದೆವು.